ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ವಿಷಯ ಏನಂದರೆ, ಇದೇ ಬರುವ 21, 12, 25 ಡಿಸೆಂಬರ್ನಲ್ಲಿ ನಡೆಯುವ ದುಬೈ ದಸರಾ ಫೆಸ್ಟ್ 2025 ಅತ್ಯುತ್ತಮ ಕ್ರೀಡಾ ಸಾಧಕ ಅಂತ ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ. ಇವರು ಯಾರಂತ ನಾನು ಮತ್ತೆ ಹೇಳ್ತೀನಿ. ಇವರು ಮಾಡಿದಂಥ ಸಾಧನೆಗಳು: ಮಿಸ್ಟರ್ ಇಂಡಿಯಾ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್, ಏಕಲವ್ಯ ಅವಾರ್ಡ್, ಗವರ್ನಮೆಂಟ್ ಅವಾರ್ಡ್, ಸೌತ್ ಇಂಡಿಯಾ ಫಿಲ್ಮ್ ಆ್ಯಕ್ಟರ್ ಮತ್ತು ಅದಲ್ಲದೆ ಸಮಾಜ ಸೇವಕ ಕೂಡ. ಇವರು ಮಾಡಿದಂಥ ಸಾಧನೆ ಅಷ್ಟಿಷ್ಟಲ್ಲ ಸ್ನೇಹಿತರೆ. ಒಂದಿನ ಸಾಕಾಗದು. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಇವರು ಮೂಲತಃ ಕೋಲಾರದವರಾಗಿದ್ದು ಮಿಸ್ಟರ್ A.V. ರವಿ ಸರ್. ಇವರ ಸಾಧನೆ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ಕೊರೋನಾ ಟೈಮಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಅನೇಕ ಸಮಾಜ ಸೇವೆ ಮಾಡಿದ್ದಾರೆ. ಹಸಿದವರಿಗೆ ಅನ್ನ ನೀಡಿದ್ದಾರೆ. ಬೇಜಾನ್ ಸಮಾಜ ಸೇವೆ ಕೆಲಸ ಮಾಡಿದ್ದಾರೆ. ಏನೇ ಒಂದು ಕೆಲಸ ಆಗಬೇಕಾದ್ರೂ ಮೀಡಿಯಾದ ಮುಂದೆ ಬಂದು ಇವರೇ ಮುಂದೆ ಬಂದು ಮಾತಾಡಿ ಆ ವಿಷಯನೂ ಸಾಲ್ವ್ ಮಾಡ್ತಿದ್ರು. ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ನೋಡಿದ್ದೀರ ಅವರನ್ನು. ತುಂಬ ಫಿಲ್ಮ್ಗಳಲ್ಲಿದ್ದಾರೆ. ತೆಲುಗು ಫಿಲ್ಮ್ ಆಗಲಿ, ಕನ್ನಡ ಫಿಲ್ಮ, ಹಿಂದಿ ಫಿಲ್ಮ್, ತುಂಬ ಫಿಲ್ಮ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ವಿಷಯ ಏನಂದರೆ ಸ್ನೇಹಿತರೆ, ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು ದುಬೈ ದಸರಾ ಫೆಸ್ಟ್ 21, 12, 25ನೇ ತಾರೀಕು ಡಿಸೆಂಬರ್ನಲ್ಲಿ ನಡೆಯುವ ದುಬೈ ದಸರಾದಲ್ಲಿ ಅತ್ಯುತ್ತಮ ಕ್ರೀಡಾ ಸಾಧಕ ಅಂತ ಇವರಿಗೆ ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ. ಅದಲ್ಲದೆ ಈ ಒಂದು ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಕೂಡ ಆಗಿದ್ದಾರೆ ಇವರು. ಇಷ್ಟ ತನಕ ಯಾರೂ ಪಡ್ಕೊಂಡಿಲ್ಲ ಸ್ನೇಹಿತರೆ. ಮೊದಲ ಕನ್ನಡಿಗ ಈ ಪ್ರಶಸ್ತಿ ಪಡ್ಕೊಂಡವರು. ಗ್ರೇಟ್, ಹ್ಯಾಟ್ಸಪ್ ಸರ್. ಇದೇ ಥರ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವಂಥ ಆ ಶಕ್ತಿ ಕರುಣಿಸಲಿ ದೇವ್ರು ನಿಮಗೆ. ಹ್ಯಾಟ್ಸಪ್ ಸರ್. ಹಾಗೆ ಇನ್ನಷ್ಟು ಇವರ ಜಿಮ್ಮಲ್ಲಿ ಮಾಡುವಂಥ ಎಕ್ಸಸೈಸು ಹಲವಾರು ವಿಡಿಯೋಗಳು ನನ್ನ ಹತ್ರ ಇದೆ. ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಮ ಮುಂದೆ. ಈ ವಯಸ್ಸಲ್ಲಿ ಕೂಡ ಅವರು ಮಾಡುವಂಥ ಎಕ್ಸಸೈಸ್ ನೋಡಿದರೆ ನಮ್ಮಂಥವರಿಗೆ ಎಷ್ಟೊಂದು ಖುಷಿಯಾಗತ್ತಂದರೆ, ನಾವಲ್ಲ ಅವ್ರ ಮುಂದೆ ಏನೂ ಅಲ್ಲ. ಅವರು ಈ ವಯಸ್ಸಲ್ಲಿ ಅವರು ಮಾಡುವಂಥ ಎಕ್ಸಸೈಸ್ ನೋಡಿದರೆ ನಿಮಗೆ ಶಾಕ್ ಆಗುತ್ತೆ. ನೋಡಿ, ಅದನ್ನು ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಬನ್ನಿ ಸ್ನೇಹಿತರೆ.
ಮಾಡಿದ ಸಾಧನೆ ಬಗ್ಗೆ ನಾನೆಲ್ಲ ಹೇಳೋಕ್ಕೆ ಹೋದರೆ ಸ್ನೇಹಿತರೆ ಒಂದು ಇಡೀ ದಿವಸ ಸಾಗಲ್ಲ ಸ್ನೇಹಿತರೆ. ಅವರ ಸಾಧನೆಗಳು ಅಷ್ಟಿಷ್ಟಲ್ಲ. ರೀಸೆಂಟಾಗಿ ಅವರ ತಂದೆ ತಾಯಿಯ ಕನಸನ್ನು ಈಡೇರಿಸೋಕ್ಕಾಗಿಲ್ಲ ಅಂತ ಮನಸ್ಸಲ್ಲಿ ನೊಂದು ಕೊನೆಗೆ ವಯಸ್ಸಾದ ಅಂಥ 101 ಜನರನ್ನು ತೀರ್ಥಯಾತ್ರೆಗೆ ಸ್ವಂತ ಖರ್ಚಿಂದ ಫ್ಲೈಟಲ್ಲಿ ಕರ್ಕೊಂಡು ಬಂದಂಥ ಮಹಾನ್ ವ್ಯಕ್ತಿಯವರು. ಅದು ಹೇಳಿದ್ನಲ್ಲ ಸ್ನೇಹಿತರೆ, ಅವ್ರ ಸಾಧನೆ ಎಲ್ಲ ಅಷ್ಟಿಷ್ಟಲ್ಲ ಸ್ನೇಹಿತರೆ. ಅದೆಲ್ಲ ಹೇಳೋಕ್ಕೆ ಹೋದರೆ ದಿನಗಳೇ ಸಾಕಾಗಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.